ಮೈಸೂರು ಅಂಬಾರಿ ಹೊರಡೋ ಮುನ್ನ ಸಿಎಂ ರಾಜೀನಾಮೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. 48 ಗಂಟೆಗಳಲ್ಲಿ ಏನ್ ಬೇಕಾದರೂ ಆಗಬಹುದು. ಇಡಿ ಹಿಡಿತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿಎಂ ಪ್ರಯತ್ನಿಸ್ತಾ ಇದ್ದಾರೆ. ಹಿತಶತ್ರುಗಳ ಮಾತನ್ನ ಕೇಳಿ ಸಿಎಂಗೆ ಈ ಸ್ಥಿತಿ ಬಂದಿದೆ. ಈಗ ಸೈಟ್ ವಾಪಸ್ ತೆಗೆದುಕೊಳ್ಳಿ ಅಂತಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ಮೈಸೂರು ಅಂಬಾರಿ ಹೊರಡೋ ಮುನ್ನ ಸಿಎಂ ರಾಜೀನಾಮೆ ಕೊಡ್ತಾರೆ ಎನ್ನುವ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮೂಢ ಭ್ರಷ್ಟಾಚಾರ ವಿಚಾರದಲ್ಲಿ ಇಡಿ ಸುಳಿಗೆ ಸಿಲುಕಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಕಡೆಗೂ ಕೂಡ ತಮ್ಮ ಪತ್ನಿ ಹೆಸರಲ್ಲಿದ್ದಂತಹ 14 ನಿವೇಶನಗಳನ್ನ ವಾಪಸ್ ಕೊಡುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಮೊದಲಿಗೆ ಧ್ವನಿ ಎತ್ತಿದಂತಹ ಶಾಸಕ ಶ್ರೀವತ್ಸ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡ್ತಾರೆ. ಸರ್, ಈಗ ಇವತ್ತಿನ ಪತ್ರವನ್ನ ನೋಡಿ ನಿಮ್ಮ ರಿಯಾಕ್ಷನ್ ಏನು ಸರ್? ನಾವು ಪ್ರಾರಂಭದಲ್ಲೂ ಹೇಳ್ತಿದ್ವಿ, 2 ಸೈಟ್ಗೆ ಅರ್ಹರು, 14 ಸೈಟ್ಗೆ ಅಲ್ಲ ಅಂತ ತಡವಾಗಿ ರಿಯಲೈಸ್ ಆಗಿದೆ. ಆದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ ಏನೋ ಅಂತ ಅನ್ಸುತ್ತೆ. ಕೇಸ್ ದಾಖಲಾಗಿದೆ, ಕೋರ್ಟ್ ಹೇಳಿದೆ ಈ 14 ಸೈಟ್ಗೆ ಸಂಬಂಧಪಟ್ಟಂಗೆ 3 ತಿಂಗಳಲ್ಲೇ ನಮಗೆ ಚಾರ್ಜ್ ಶೀಟ್ ಹಾಕಬೇಕು ಅಂತ. ಚಾರ್ಜ್ ಶೀಟ್ ಬಂದಿರೋ ಪ್ರಶ್ನೆನೇ 14 ಸೈಟ್. ಹಾಗಾಗಿ ಈಗ ಹೆಂಗೆ 14 ಸೈಟ್ ಏನು ವಾಪಸ್ ಕೊಡಕ್ಕಾಗತ್ತೆ ಕಾನೂನಾತ್ಮಕವಾಗಿ ಅನ್ನೋದನ್ನ ನೋಡ್ಬೇಕು. ತಡವಾಗಿ ಮಾಡಿದ್ದಾರೆ, ಆದರೆ ರೈಟ್ ಟೈಮ್ ಅಲ್ಲ. ಅವ್ರು 14 ಸೈಟ್ ಕೊಟ್ಬಿಟ್ರೆ ಅವ್ರ ಮೇಲಿರೋ ಆರೋಪ ತಪ್ಪೋಗ್ಬಿಡುತ್ತಾ, ತನಿಖೆ ನಿಂತೋಗ್ಬಿಡುತ್ತಾ? ಹೇಗ್ ಸಾಧ್ಯ? ಅದನ್ನ ಹೇಳಿದ್ದು. ಕಳ್ಳ ನಾನೇನೋ ಕಳ್ತನ ಮಾಡಿದ್ದೀನಿ, ವಾಪಸ್ ಕೊಟ್ಬಿಡ್ತಾ ಇದ್ದೀನಿ, ನನ್ನ ಕೇಸ್ ಮಾಡಬೇಡಿ ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳುವ ರೀತಿಯಲ್ಲಿ 14 ಸೈಟ್ ವಾಪಸ್ ಕೊಡ್ತಾ ಇರ್ಬೋದು. ಯಾಕೆ 3 ತಿಂಗಳಿಂದ ಕೊಡ್ಲಿಲ್ಲ? ಗೋಗರದ್ವಲ್ಲ ನಾವು ಸರೆಂಡರ್ ಮಾಡ್ಬಿಡ್ರೆ, ಬಿಜೆಪಿ ಅವ್ರು ತಪ್ಪು ಮಾಡಿದ್ರೆ, ಜೆಡಿಎಸ್ ಅವ್ರು ತಪ್ಪು ಮಾಡಿದ್ರೆ, ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರೆ ಯಾರು ಬೇಕಾದ್ರೂ ಒಳಗೆ ಹೋಗ್ಲಿ ಅಂತ ಹೇಳಿದ್ವಲ್ಲ. ಅವತ್ತ್ಯಾಕೆ ನಿಮ್ಗೆ ಅನ್ನಿಸ್ಲಿಲ್ಲ ಕೊಡಬೇಕು ಅಂತ? ದಿನೇಶ್ ಕುಮಾರ್ ಅಮಾನತ್ ಮಾಡಿದ್ರೆ, ಅಮಾನತ್ತಲ್ಲಿ ಎಲ್ಲಾ ದಾಖಲೆಗಳು ಮರಣ ಶಾಸನ ಬರೆದು ಕೊಟ್ರಿ ನೀವು. ನಾವ್ ಹೇಳಿದ್ವಿ ಸೂಸೈಡ್ ನೋಟ್ರಿ ಇದು ಅಂತ, ಒಪ್ಕೊಳ್ಳಿಲ್ಲ. ಅವತ್ತು ದಿನೇಶ್ ಕುಮಾರ್ನ ಅಮಾನತನ್ನು ರದ್ದು ಮಾಡಿದ್ರೆ ಯಾರ ಹತ್ರ ರದ್ದು ಮಾಡಿರೋ ಒಂದು ಕಾಪಿ ಇವತ್ತಿನವರೆಗೆ ಹೊರಗಡೆ ತಂದಿರ ಸರ್ಕಾರ. ಎಲ್ಲಾ ಹಂತದಲ್ಲೂ ತಪ್ಪುಗಳನ್ನ ಮಾಡಿ ಈಗ ಇದಕ್ಕೆ ಇನ್ನೊಂದು ತಪ್ಪು ಸೇರ್ಕೊಂತು. ಹೌದು, ನಾ ಪಡ್ಕೊಂಡಿರೋ ಸರಿಯಲ್ಲ, ಕಾನೂನಾತ್ಮಕವಾಗಿ ಸರಿಯಲ್ಲ, ವಾಪಸ್ ತಗೊಂಬಿಡಿ ಅಂದ್ರೆ ತಗೊಂಬಿಡಕ್ಕಾಗತ್ತಾ? ಅದ್ರ ಜೊತೆಗೆ ಅವರೊಂದು ಭಾವನಾತ್ಮಕ ಪತ್ರ ಕೂಡ ಬರ್ತಿದ್ದಾರೆ ಅವ್ರ ಪತ್ನಿ. ಅದೇನ್ ಅನ್ಸುತ್ತೆ? ಯಾರಿಗೆ ಬರೀತಾರೆ ಸರ್? ಯಾರ ಹತ್ರ ಹೇಳ್ಕೋಬೇಕು? ನಿಮ್ ಮನೆ ಒಳಗೆ ನಡೆದಿರೋ ವಿಚಾರ ಇದು. ನಿಮ್ 4 ಜನಕ್ಕೆ ಮಾತ್ರ ಗೊತ್ತಿರಬೇಕಾಗಿತ್ತ. ಈಗ ನಮ್ಮ ಮನೆಯವ್ರಿಗೆ ಅವಮಾನ ಆಗಿದೆ ಅಂದ್ರೆ 3 ತಿಂಗಳಿಂದ ಆಗ್ಲಿಲ್ಲ ಅವಮಾನ, ಕೋರ್ಟ್ಗೆ ಹೋಗ್ಲಿಲ್ವಾ? ನೋಡಿ, ಇಡೀ ದೇಶಕ್ಕೆ ಗೊತ್ತಾಯ್ತು ಮೈಸೂರಲ್ಲಿ ಮೂಢ ಹಗರಣ ಆಗಿದೆ ಅಂತ. ಕಾಂಗ್ರೆಸ್ಸಿನ ನಾಯಕರುಗಳು ದಿಗ್ಗಜರು ಬಂದು ವಾದ ಮಾಡಿದ್ರು, ಗೆಲ್ಸ್ಕೊಳಕಾಯ್ತಾ? ಕಪಿಲ್ ಸಿಬಾಲ್ ಬಂದ್ರಲ್ಲ, ಇವರು ಮನು ಸಿಂಘ್ವಿ ಬಂದ್ರಲ್ಲ, ರವಿವರ್ಮ ಕುಮಾರ್ ಇದ್ರಲ್ಲ, ಗೆಲ್ಲಿಸ್ಕೊಳಕಾಯ್ತಾ? ದಾಖಲೆಗಳು ನಿಮ್ ವಿರುದ್ಧವಾಗಿತ್ತು. ನಾವು ಅದನ್ನೇ ಡೇ 1 ಇಂದ ಹೇಳ್ತಾ ಇದ್ದಿದ್ದು, ದಾಖಲೆಗಳು ಸರಿ ಇಲ್ಲ, ನಿಮ್ಮ ವಿರುದ್ಧ ಇದೆ, ನೀವು ತಪ್ಪು ಮಾಡಿದೀರಾ ಅಂತ ಇದೆ. ಕಾಂಗ್ರೆಸ್ಸಿಗೂ ಮುಜುಗರ ಆಯ್ತು. ಈಗ ಏನ್ ಹೇಳ್ತಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿಗಳು? ಸೈಟ್ ವಾಪಸ್ ಮಾಡ್ಬಿಟ್ರ ಆಗೋಗುತ್ತಾ? ನಿಮ್ ತಪ್ಪು ಮುಚ್ಚೋಗುತ್ತಾ? ಈಗ ಇಡಿ ಎಂಟರ್ ಆಗಿದೆ. ಇಡಿಯ ಹಿಡಿತದಿಂದ ಏನೋ ತಪ್ಪಿಸ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದಾರೆ. ನನಗನ್ಸಿದ್ದು ಸಕ್ಸಸ್ ಆಗಲ್ಲ. ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಬೇಕು. 2 ದಿವಸ ಅನ್ನೋದಷ್ಟೇ ಇಂಪಾರ್ಟೆಂಟ್. ಇನ್ನು 48 ಗಂಟೆ ಕಾಲದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪುಷ್ಪಾರ್ಚನೆ ಮಾಡುವ ಅಥವಾ ದಸರಾಗ ಅಂಬಾರಿ ಹೊರಡೋಕ್ ಮೊದಲು ನನಗನ್ಸುತ್ತೆ ರಾಜೀನಾಮೆಯನ್ನ ಕೊಟ್ಟಿರ್ತಾರೇನೋ ಅಂತ ಅನ್ನಿಸ್ತಾ ಇದೆ. ರಾಜೀನಾಮೆ ಕೊಡಬೇಕಾಗತ್ತೆ. ಕರ್ನಾಟಕದ ಗೌರವವನ್ನ, ಮೈಸೂರು ಜಿಲ್ಲೆಯ ಗೌರವವನ್ನು ಎತ್ತಿಡಬೇಕಾಗತ್ತೆ. ಯಾಕೆಂದ್ರೆ ನೀವು ತಪ್ಪಿತಸ್ಥರು ಅಂತ ನೀವೇ ಒಪ್ಕೋತಾ ಇದ್ದೀರಾ, ನಾವಲ್ಲ, ನೀವೇ ಹೇಳ್ತಾ ಇದ್ದೀರಾ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.